ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೆಲ್ಲ ಬೇಕಾ? ಅಲ್ಲ, ಇವರು ಕೆಂಡದ ಮೇಲೆ ಕಾಲಿಟ್ರು, ಕಾಲು ಸುಡ್ಲೇ ಇಲ್ವಲ್ಲ. ವೆರಿ ಸ್ಟ್ರೇಂಜ್. ಏಯ್ ಚಿರು, ಚಿರು, ಸಂಜನಾ, ನಮ್ಮ ಪ್ಲಾನ್ ವರ್ಕೌಟ್ ಆಗುತ್ತಾ? ಡೌಟೇ ಬೇಡ ಮಾಯಾ, ವ್ರತ ಖಂಡಿತ ಕಂಪ್ಲೀಟ್ ಆಗಲ್ಲ. ಡೋಂಟ್ ವರಿ. ಅಲ್ಲಿ ನೋಡು, ನೋಡ್ತೀರಿ ಅವ್ರು ನಡೀತಾ ಇರೋ ದಾರಿಲಿ ಗ್ಲಾಸ್ ಪೀಸಸ್ ಇದೆ. ಅವ್ರು ಅದ್ರ ಮೇಲೆ ನಡೆದು ಕಾಲಿಗೆಲ್ಲ ಗ್ಲಾಸ್ ಪೀಸ್ ಚುಚ್ಕೊಂಡು ಹೇಗ್ ಕುಸಿದ್ ಬೀಳ್ತಾರೆ ಅಂತ. ವಾವ್, ಹಾಗಾದ್ರೆ ವ್ರತದ ಕತೆ ಗೋವಿಂದ ಗೋವಿಂದ. ಅವ್ರು ಹೇಗೆ ಗ್ಲಾಸ್ ಪೀಸ್ ಮೇಲೆ ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದಾರೆ? ನಂಗೂ ಅದೇ ಅರ್ಥ ಆಗ್ತಿಲ್ಲ ಮಾಯಾ. ಅವ್ರಿಗೇನು ಹರ್ಟೇ ಆಗ್ತಿಲ್ವಾ? ಹೌ ಕಮ್? ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮುಬ್ಬು ಕವಿಯದಂತೆ ಸದಾ ಕಾದಿದೆ. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು, ದೂರದಲ್ಲಿ ತೇರವಿದೆ ಎಂದು ತೋರಲು, ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮುಬ್ಬು ಕವಿಯದಂತೆ ಸದಾ ಕಾದಿದೆ. ಮುದ್ದಾಗಿ ಹಾಡ್ತೀಯ ಕಂದ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಟ್ಯಾಲೆಂಟ್ ಇದೆ ನಿನಗೆ. ನಂದೇ ದೃಷ್ಟಿ. ಮುಂಚೆಲ್ಲ ನಾನು ಹಾಡುವಾಗ ಅಮ್ಮನೂ ಹೀಗೆ ಮಾಡೋರು. ಮಿಸ್ ಮಾಡ್ಕೋತಿದ್ಯಾ? ನಾನು ಅಷ್ಟೆ, ನಮ್ಮಮ್ಮನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಾನು ನಿಂಗೊಂದು ಪ್ರಶ್ನೆ ಕೇಳ? ದೇವರಿಗೆ ಅಮ್ಮ ಇರಲ್ವಾ? ಯಾಕೆ ಹೀಗೆ ಕೇಳ್ತಿದ್ಯಾ?
ಎಲ್ಲರಿಗೂ ಅಮ್ಮ ಇದ್ದೇ ಇರ್ತಾರೆ. ಅಲ್ಲ, ದೇವರು ಎಲ್ಲರೂ ಅಮ್ಮನೂ ಬೇಗ ಕರ್ಸ್ಕೊತಾರಲ್ಲ, ಅವನಿಗೆ ಅಮ್ಮ ಇವೇನೋ ಅದಕ್ಕೆ ಬೇಗ ಕರ್ಸ್ಕೊತಾನೆ ಅಂದ್ಕೊಂಡೆ. ಏನ್ ಗೊತ್ತಾ ಪುಟ್ಟ, ಅಮ್ಮನ ನಾವು ಮುಟ್ಟಕ್ಕಾಗಲ್ಲ, ಅವ್ರು ನಮ್ಮ ಹತ್ರ ಇರಲ್ಲ ಅಷ್ಟೆ. ಆದ್ರೆ ಅವ್ರು ಎಲ್ಲೇ ಇದ್ರು ಅವ್ರ ಮನಸ್ಸು ಯಾವಾಗ್ಲೂ ಅವ್ರ ಮಕ್ಕಳ ಹತ್ರನೇ ಇರುತ್ತೆ. ಈಗಲೂ ಅಷ್ಟೆ, ನಿಮ್ಮಮ್ಮ ನಿನ್ನನ್ನು ನೋಡ್ತಾ ಇರ್ತಾರೆ. ನಿಂಗೆ ನಿಮ್ಮ ಅಮ್ಮನ ನೋಡ್ಬೇಕು ಅನ್ಸಿದ್ರೆ ಏನ್ ಮಾಡ್ತೀರಾ? ಅಮ್ಮನ್ ನೋಡ್ಬೇಕು ಅನ್ಸಿದ್ರೆ ಕಣ್ ಮುಚ್ಕೋತೀನಿ, ಅವಾಗ ಅವಳು ಕಾಣಿಸ್ತಾಳೆ. ನೀನು ತುಂಬಾ ಅದೃಷ್ಟವಂತೆ. ನಿಮ್ಗೆ ಅಮ್ಮನ ಥರನೇ ಪ್ರೀತಿ ಮಾಡೋ ದುರ್ಗಾ ಸಿಕ್ಕಿದಾಳೆ. ಯಾಕಂತ ಏನ್ ಗೊತ್ತಾ, ನಾವು ಪ್ರೀತಿನ ಶೇರ್ ಮಾಡಿದ್ರೆ ಅದು ಡಬಲ್ ಆಗುತ್ತೆ. ನಾವು ಪ್ರೀತಿನ ಶೇರ್ ಮಾಡದೇ ಇದ್ರೆ ಅದು ಹಾಗೆ ಕರ್ಗೋಗುತ್ತೆ. ನೋಡು, ದುರ್ಗಾ ತುಂಬಾ ಒಳ್ಳೆ ಹುಡುಗಿ. ನೀನಂದ್ರೆ ಅವಳಿಗೆ ತುಂಬಾ ಇಷ್ಟ. ಅವ್ರು ನಮಗ್ ಪ್ರೀತಿ ತೋರಿಸ್ತಾರೆ ಅಂದ್ರೆ ನಾವು ಅವ್ರಿಗೆ ಪ್ರೀತಿ ತೋರಿಸ್ಬೇಕಲ್ವಾ? ಕೋಪ ತೋರಿಸಿದ್ರೆ ಅದು ತಪ್ಪಾಗುತ್ತಲ್ವಾ? ಸರಿ, ಈಗ ಸ್ವಲ್ಪ ಹೊತ್ತು ಮಲ್ಕೊ. ಇದೆಲ್ಲ ನಿಜವಾಗ್ಲೂ ಅಗತ್ಯ ಇತ್ತಾ? ನಮಗ್ ನಾವೇ ನೋವು ಕೊಟ್ಕೊಂಡು ಮತ್ತೊಬ್ರಿಗೋಸ್ಕರ ವ್ರತ ಮಾಡೋ ನೆಸೆಸಿಟಿ ಏನಿದೆ? ಅದಕ್ಕೆ ಫೋನ್ ಮಾಡೋಣ. ಬೇಡ ಬೇಡ, ಅದಕ್ಕೆ ಬ್ಯುಸಿ ಇರ್ತಾರೆ. ದಿಶಾ ಅವ್ರಿಗೆ ಟೆಕ್ಸ್ಟ್ ಮಾಡೋಣ. ಹೈ, ಸಾರಿ ಟು ಡಿಸ್ಟರ್ಬ್ ಯು. ಏನಾಯ್ತು? ಯಾಕೆ ಇಷ್ಟೊಂದು ವರಿ ಮಾಡ್ಕೊತಿದ್ದೀರಾ? ಸೊ ದೀಪಕ್ ಹರ್ಟ್ ಆಗ್ತಿರೋದು ನಿಮಗೆ ನೋಡಕ್ ಆಗ್ತಿಲ್ಲ ಅಂದ್ರೆ